ನಮಸ್ಕಾರ. ನಾನು ಶ್ವೇತಾ. ಇವತ್ತಿಂದ ನಾವು ಸೆಕೆಂಡ್ PUC ಅಕೌಂಟ್ಸ್ ಕ್ಲಾಸ್ನ ನಾನು ಸ್ಟಾರ್ಟ್ ಮಾಡ್ತೇನೆ. ಸೊ ದ ಫಸ್ಟ್ ಚಾಪ್ಟರ್ ಬಂದು ಅಕೌಂಟಿಂಗ್ ಫಾರ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ. ಚಾಪ್ಟರ್ ಮೀನಿಂಗ್ ಫಸ್ಟ್ ತಿಳ್ಕೊಂಡು ಆಮೇಲೆ ನಾವು ಏನು ಮಾಡಬೇಕು, ನೆಕ್ಸ್ಟ್ ಪಾರ್ಟ್ಗೆ ನಾವು ಮೂವ್ ಆಗೋಣ. ಫಸ್ಟ್ ನಾವು ಏನು ಮಾಡಬೇಕು, ಅಕೌಂಟಿಂಗ್ ಅಂದರೆ ಏನು ಅಂತ ತಿಳ್ಕೊಬೇಕು. ಸೊ ಅಕೌಂಟಿಂಗ್ ಅಂದರೆ ಏನು? ಇಟ್ ಈಸ್ ಅ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಫಿನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಇಸ್ ಕಾಲ್ಡ್ ಆಸ್ ಅಕೌಂಟಿಂಗ್. ನಾನು ಇನ್ನು ಡೀಪಾಗಿ ಹೋಗ್ತಾ ಇಲ್ಲ ಅಕೌಂಟಿಂಗ್ ಮೀನಿಂಗ್. ಯಾಕೆ ಅಂದರೆ ಫಸ್ಟ್ PUCನಲ್ಲಿ ಆಲ್ರೆಡಿ ನೀವು ಓದಿರ್ತೀರ ಅದನ್ನು, ಹಾಗಾಗಿ ಇನ್ನು ಡೀಪಾಗಿ ನಾನು ಅಕೌಂಟಿಂಗ್ ಮೀನಿಂಗ್ ಹೇಳ್ತಾ ಇಲ್ಲ. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ಅಕೌಂಟಿಂಗ್ ಅಂದರೆ ಏನು, ವಿ ಕಾಲ್ ಇಟ್ ಆಸ್ ಪ್ರೋಸೆಸ್. ಅಕೌಂಟಿಂಗ್ ಅಂದರೆ ಏನು, ಪ್ರೋಸೆಸ್. ಯಾಕೆ? ಸೊ ನಾವು ರೆಗ್ಯುಲರ್ ಆಗಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ಏನು ಮಾಡ್ತೀವಿ, ಬುಕ್ಸ್ನಲ್ಲಿ ರೆಕಾರ್ಡ್ ಮಾಡ್ತೀವಿ. ರೆಗ್ಯುಲರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ನಾವು ರೆಕಾರ್ಡ್ ಮಾಡೋದನ್ನು ನಾವು ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. ಸೊ ನಾವು ಇವಾಗ ಏನು ಮಾಡಿದ್ವಿ, ಅಕೌಂಟಿಂಗ್ ಮೀನಿಂಗ್ನ ತಿಳ್ಕೊಂಡ್ವಿ. ಅಕೌಂಟಿಂಗ್ ಅಂದರೆ ಏನು? ಇಟ್ ಈಸ್ ಅ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್. ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ಅಂತ. ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ರೆಗ್ಯುಲರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ನ ನಾವೇನಂತ ಕರಿತೀವಿ, ಅಕೌಂಟಿಂಗ್ ಅಂತ ಹೇಳಿ ಕರಿತೀವಿ. ಈಗ ನಾವು ಅಕೌಂಟಿಂಗ್ ಮೀನಿಂಗ್ನ ತಿಳ್ಕೊಂಡ್ವಿ. ಈಗ ನಾವು ಪಾರ್ಟ್ನರ್ಶಿಪ್ ಅಂದರೆ ಏನು ಅಂತ ತಿಳ್ಕೊಬೇಕು. ಪಾರ್ಟ್ನರ್ಶಿಪ್ ಅಂದರೆ ಏನು? ಪಾರ್ಟ್ನರ್ಶಿಪ್ ಫಾರ್ಮ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಅಟ್ಲೀಸ್ಟ್ ಅಲ್ಲಿ ಟೂ ಇಂಡಿವಿಜುವಲ್ಸ್ ಇರಲೇಬೇಕು. ಟೂ ಇಂಡಿವಿಜುವಲ್ಸ್ ಫಾರ್ ಸ್ಟಾರ್ಟಿಂಗ್ ಅ ಪಾರ್ಟ್ನರ್ಶಿಪ್ ಫಾರ್ಮ್ ದೇರ್ ಈಸ್ ಎ ನೀಡ್ ಆಫ್ ಅಟ್ಲೀಸ್ಟ್ 2 ಮೆಂಬರ್ಸ್. ಅಟ್ಲೀಸ್ಟ್ 2 ಮೆಂಬರ್ಸ್ ಅಲ್ಲಿ ನಮಗೆ ಇರಲೇಬೇಕು. ಈಚ್ ಇಂಡಿವಿಜುವಲ್ನ ನಾವು ಏನಂತ ಕರಿತೀವಿ, ನಾವು ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಈಚ್ ಇಂಡಿವಿಜುವಲ್ನ ನಾವು ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ನಾವೀಗ ಪಾರ್ಟ್ನರ್ಶಿಪ್ ಫಾರ್ಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನಮಗೆ ಗೊತ್ತಾಯಿತು ಅಟ್ಲೀಸ್ಟ್ ಅಲ್ಲಿ ಎಷ್ಟು ಜನ ಇರಬೇಕು, 2 ಪಾರ್ಟ್ನರ್ಸ್ ಇರಬೇಕು. ನಾವೀಗ ಪಾರ್ಟ್ನರ್ಶಿಪ್ ಕಲ್ತ್ಕೊಂಡು ಹಾಗಾದರೆ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಏನು? ದಿಸ್ 2 ಇಂಡಿವಿಜುವಲ್ಸ್ ಅವ್ರು ಏನು ಮಾಡ್ತಾರೆ, ಜಾಯಿನ್ ಆಗ್ತಾರೆ. ಇವ್ರು ಜಾಯಿನ್ ಆಗ್ಬಿಟ್ಟು ಏನು ಮಾಡ್ತಾರೆ, ದೇ ವಿಲ್ ಬಿ ಸ್ಟಾರ್ಟಿಂಗ್ ಅ ನ್ಯೂ ಬಿಸ್ನೆಸ್ ಕಾಲ್ಡ್ ಆಸ್ ಪಾರ್ಟ್ನರ್ಶಿಪ್ ಫಾರ್ಮ್. 2 ಇಂಡಿವಿಜುವಲ್ಸ್ ಏನು ಮಾಡ್ತಾರೆ, ದೇ ವಿಲ್ ಜಾಯಿನ್ ಟುಗೆದರ್ and starting a new business, and they are starting a firm is called as partnership firm. ಓಕೆ, ನಾವು ಈಗ ತಾನೇ ತಿಳ್ಕೊಂಡ್ವಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ 2 ಪಾರ್ಟ್ನರ್ಸ್ ಇರಲೇಬೇಕು ಅಂತ ಹೇಳಿ. ನಾವು ಪಾರ್ಟ್ನರ್ ಅಂತ ಯಾಕೆ ಕಲಿತೀವಿ ಅವ್ರನ್ನ? ಬಿಕಾಸ್ ಅವ್ರು ಏನು ಮಾಡಿರಬೇಕು, ಇನ್ವೆಸ್ಟ್ಮೆಂಟ್ ಮಾಡಿರಬೇಕು. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಮಾತ್ರನೇ ನಾವು ಅವ್ರನ್ನ ಪಾರ್ಟ್ನರ್ಸ್ ಅಂತ ಹೇಳಿ ಕರಿತೀವಿ. ಸೊ ಯಾವಾಗ ಪಾರ್ಟ್ನರ್ಸ್ ಇನ್ವೆಸ್ಟ್ ಮಾಡ್ತಾರೆ, ಪ್ರತಿ ಒಬ್ಬ ಇಂಡಿವಿಜುವಲ್ಸ್ಗೂ ಏನು ಬೇಕು, ಅವ್ರು ಮಾಡಿರೋ ಇನ್ವೆಸ್ಟ್ಮೆಂಟ್ ಮೇಲೆ ಅವ್ರಿಗೆ ಪ್ರೊಟೆಕ್ಷನ್ ಬೇಕು. ಹಾಗಾಗಿ ನಮಗೊಂದು ಆ್ಯಕ್ಟ್ ಇದೆ. ಏನದು ಆ್ಯಕ್ಟು? ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಅಂತ ಹೇಳಿ ನಮಗೊಂದು ಆ್ಯಕ್ಟ್ ಇದೆ. ಈ ಆ್ಯಕ್ಟ್ ಏನು ಮಾಡುತ್ತೆ, ಯಾವಾಗ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾರೆ ಪಾರ್ಟ್ನರ್ಸು, ಅವ್ರ ಇನ್ವೆಸ್ಟ್ಮೆಂಟ್ ಪ್ರೊಟೆಕ್ಟ್ ಆಗಬೇಕು ಅಂತಂದರೆ ಹಿಯರ್ ವಿ ನೀಡ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಕಾರ್ಡಿಂಗ್ ಟು ದ ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಪ್ರಕಾರ ನಮ್ಮ ಕಂಪನಿ ರಿಜಿಸ್ಟರ್ ಆಗಿ ನಾವು ಬಿಸ್ನೆಸ್ ಆ್ಯಕ್ಟಿವಿಟೀಸ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದ್ರೂ ಅಕಾರ್ಡಿಂಗ್ ಟು ದ ಆ್ಯಕ್ಟ್ ಈಚ್ ಇಂಡಿವಿಜುವಲ್ ಪರ್ಸನ್ ವಿಲ್ ಬಿ ಹ್ಯಾವಿಂಗ್ ದ ಪ್ರೊಟೆಕ್ಷನ್. ಅವ್ರಿಗೊಂದು ಯಾವುದೇ ರೀತಿ ಪ್ರಾಬ್ಲಮ್ ಆಗದಿರೋ ಬಿಸ್ನೆಸ್ನ ನಡೆಸೋದಕ್ಕೆ ಅವ್ರಿಗೆ ಏನಾಗುತ್ತೆ, ಸಪೋರ್ಟ್ ಆಗಿರುತ್ತೆ. ಹಾಗಾಗಿ ಈ ಆ್ಯಕ್ಟ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್ ಫರ್ಮ್ ಏನು ಮಾಡಬೇಕು, ಪಾರ್ಟ್ನರ್ಶಿಪ್ ಡೀಡ್ನ ಮಾಡಿಸ್ಬೇಕು ಅಂತ ಹೇಳುತ್ತೆ. ಪಾರ್ಟ್ನರ್ಶಿಪ್ ಡೀಡ್ನ ಮಾಡಿಸ್ಬೇಕು ಅಂತ ಹೇಳುತ್ತೆ ಆ್ಯಕ್ಟ್. ಹಾಗಾದರೆ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು? ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ದಟ್ ಈಸ್ ಆ್ಯನ್ ಅಗ್ರಿಮೆಂಟ್. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು? ಅದೊಂದು ಅಗ್ರಿಮೆಂಟ್. ಅದು ಆ ಅಗ್ರಿಮೆಂಟ್ ಯಾರ ಮಧ್ಯದಲ್ಲಿ ನಡೆಯುತ್ತೆ? ದ ಟೂ ಇಂಡಿವಿಜುವಲ್ಸ್. ಇಬ್ಬರೇ ಪಾರ್ಟ್ನರ್ ಇರಬೇಕು ಅಂತ ಏನು ಕಂಡೀಷನ್ಸ್ ಇಲ್ಲ. ಮಿನಿಮಮ್ 2 ಮೆಂಬರ್ಸ್ ಇರಬೇಕು ಪಾರ್ಟ್ನರ್ಶಿಪ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂದರೆ. ಯಾವಾಗ ಅವ್ರು ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಆ್ಯಕ್ಟ್ ಪ್ರಕಾರ ಏನು ಮಾಡಬೇಕು ಅವರು? ಪಾರ್ಟ್ನರ್ಶಿಪ್ ಡೀಡ್ ಯಾವ ಫಾರ್ಮಲ್ಲಿ ಇರಬೇಕು? ರಿಟರ್ನ್ ಫಾರ್ಮಲ್ಲಿ ಇದ್ದರೆ 2 ಪಾರ್ಟ್ನರ್ಸ್ಗೂ ಒಳ್ಳೆಯದು. ರಿಟರ್ನ್ ಫಾರ್ಮಲ್ಲಿ ಇರುತ್ತೆ. ಸೊ ಈ ಪಾರ್ಟ್ನರ್ಶಿಪ್ ಡೀಡ್ ಏನಂತ ಕರಿತೀವಿ ನಾವು? ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ಈ ಅಗ್ರಿಮೆಂಟಲ್ಲಿ ಏನಿರುತ್ತೆ, ನಮಗೆ
ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ಟರ್ಮ್ಸ್ ಅಂದರೆ ಏನು? ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ, ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನಾಗಿರಬೇಕು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ರೇಟ್ ಏನಾಗಿರಬೇಕು, ಡ್ರಾಯಿಂಗ್ಸ್ ಅಮೌಂಟ್ ಏನಾಗಿರಬೇಕು, ಲಯಬಿಲಿಟೀಸ್ ಏನಾಗಿರಬೇಕು. ದ ಕಂಪ್ಲೀಟ್ ಸೆಟ್ ಆಫ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚ್ ಆರ್ ರಿಲೇಟಿಂಗ್ ಟು ಆ್ಯಂಡ್ ಪಾರ್ಟ್ನರ್ಶಿಪ್ ಫಾರ್ಮ್ ವಿಲ್ ಬಿ ಇನ್ಕ್ಲೂಡೆಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಲ್. ಈ ಅಗ್ರಿಮೆಂಟ್ ಏನು ಮಾಡಬೇಕು? ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲರೂ ಪಾರ್ಟ್ನರ್ಸ್ ಏನು ಮಾಡಬೇಕು? ಆಕ್ಸೆಪ್ಟ್ ಮಾಡ್ಕೋಬೇಕು. ಆಕ್ಸೆಪ್ಟ್ ಮಾಡಿಕೊಂಡು ಅವರು ಏನು ಮಾಡಬೇಕು? ಸೈನ್ ಮಾಡಬೇಕು. ಅಕಾರ್ಡಿಂಗ್ ಟು ದ ಸ್ಟ್ಯಾಂಪ್ ಆ್ಯಕ್ಟ್ ಪ್ರಕಾರ, ಅಕಾರ್ಡಿಂಗ್ ಟು ದ ಸ್ಟ್ಯಾಂಪ್ ಆ್ಯಕ್ಟ್ 1899 ಪ್ರಕಾರ ಏನು ಮಾಡಬೇಕು? ಅವರು ಸೈನ್ ಮಾಡಬೇಕು. ಸೈನ್ ಮಾಡಿದ್ರೆ ಮಾತ್ರ ಈ ಡೀಡ್ ಅಕಾರ್ಡಿಂಗ್ ಟು ದ ಆ್ಯಕ್ಟ್ ಏನಾಗುತ್ತೆ? ವ್ಯಾಲಿಡ್ ಆಗುತ್ತೆ. ಸೊ ನಿಮ್ಗೆ ಇದಿಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದಿಷ್ಟು ಕಂಟೆಂಟ್ ಥಿಯರಿಟಿಕಲ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಹಾಗಾದರೆ ಇನ್ನೊಂದು ಪಾರ್ಟ್ನ ನಾವೇನು ಕಲ್ತ್ಕೋತೀವಿ? ಪ್ರಾಕ್ಟಿಕಲ್ಸ್ ಆಗಿ ಈ ಚಾಪ್ಟರ್ನಲ್ಲಿ ನಾವೇನೇನೆಲ್ಲ ತಿಳ್ಕೋಬೇಕು ಅನ್ನೋದನ್ನ ನಿಮಗೆ ಹೇಳ್ತಾ ಇದ್ದೀವಿ. ಪ್ರಾಕ್ಟಿಕಲ್ ಪ್ರಾಬ್ಲಮ್ ಈ ಚಾಪ್ಟರ್ನಲ್ಲಿ ನಾವೇನೇನೆಲ್ಲ ಕಲ್ತ್ಕೋಬೇಕು ಅಂತ ಹೇಳಿ ಪ್ರಾಕ್ಟಿಕಲಾಗಿ. ಫಸ್ಟ್ ನಾವೇನು ಮಾಡಬೇಕು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಎರಡು ಮೆಥಡ್ ಇದೆ. ಅಂಡರ್ ಪ್ರಾಡಕ್ಟ್ ಮೆಥಡ್ ಇದೆ, ಅಂಡರ್ ಶಾರ್ಟ್ಕಟ್ ಮೆಥಡ್ ಅಂತ ಇನ್ನೊಂದು ಸೆಕೆಂಡ್ ಮೆಥಡ್ ಇದೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಎರಡು ಮೆಥಡ್ ಇದೆ. ಇದನ್ನು ಆವ್ರೇಜ್ ಪೀರಿಯಡ್ ಮೆಥಡ್ ಅಂತಲೂ ಸಹ ನಾವು ಕರಿತೀವಿ. ಸೆಕೆಂಡ್ ಒನ್ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ನ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಥರ್ಡ್ ಬಂದು ಗ್ಯಾರಂಟಿ ಆಫ್ ಪ್ರಾಫಿಟ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಫೈನಲಿ ನಾವೇನು ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ನಾವು ಇದೇನು ಮಾಡಬೇಕು? ಫೈನಲ್ ಮಾಡಬೇಕು. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇಷ್ಟು ಮಾಡಿದ್ರೆ ಈ ಚಾಪ್ಟರ್ ಏನಾಗುತ್ತೆ? ಕಂಪ್ಲೀಟ್ ಆಗುತ್ತೆ. 1 ಸೆಕೆಂಡಲ್ಲಿ ನಾನು ಇಷ್ಟು ಓವರ್ವ್ಯೂ ಹೇಳ್ಬಿಡ್ತೀನಿ. ಈ ಕಂಪ್ಲೀಟ್ ವಿಡಿಯೋನಲ್ಲಿ ನಾನು ನಿಮಗೆ 2 ಪೋರ್ಷನ್ ಹೇಳ್ಕೊಟ್ಟಿದ್ದೀನಿ. ಒಂದು ಪೋರ್ಷನಲ್ಲಿ ಥಿಯರಿಟಿಕಲ್ ಪಾರ್ಟ್ ಎಕ್ಸ್ಪ್ಲೇನ್ ಮಾಡಿದ್ರೆ, ಇನ್ನೊಂದು ಪೋರ್ಷನಲ್ಲಿ ನಾವು ಈ ಚಾಪ್ಟರ್ನಲ್ಲಿ ಏನೇನೆಲ್ಲ ಕಲ್ತ್ಕೋತೀವಿ ಇಷ್ಟನ್ನು ಕಲ್ತ್ಕೊಂಡ್ರೆ ಈ ಚಾಪ್ಟರ್ ಮುಗಿದೋಗುತ್ತೆ. ಒಂದು ರೌಂಡ್ ಅಕೌಂಟಿಂಗ್ ಅಂದರೆ ಏನು? ಇಟ್ ಈಸ್ ಅ ಪ್ರೋಸೆಸ್ ಆಫ್ ರೆಕಾರ್ಡಿಂಗ್ ರೆಗ್ಯುಲರ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಇಸ್ ಕಾಲ್ಡ್ ಆಸ್ ಅಕೌಂಟಿಂಗ್. ಸೆಕೆಂಡ್ ಪೋರ್ಷನಲ್ಲಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದರೆ ಏನು? ಫಾರ್ ಸ್ಟಾರ್ಟಿಂಗ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಟ್ ಲೀಸ್ಟ್ ದೇರ್ ಇಸ್ ಎ ನೀಡ್ ಆಫ್ 2 ಇಂಡಿವಿಜುವಲ್ಸ್. ಪ್ರತಿಯೊಬ್ಬ ಇಂಡಿವಿಜುವಲ್ ಏನಂತ ಕರಿತೀವಿ? ಪಾರ್ಟ್ನರ್ ಅಂತ ಹೇಳಿ ಕರಿತೀವಿ. ಈ ಪಾರ್ಟ್ನರ್ಸ್ ಒಟ್ಟಿಗೆ ಜಾಯ್ನ್ ಆಗಿ ಸ್ಟಾರ್ಟ್ ಮಾಡೋ ಬಿಸ್ನೆಸ್ ಏನಂತ ಕರಿತೀವಿ? ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳಿ ಕರಿತೀವಿ. ಇಬ್ಬರು ಪಾರ್ಟ್ನರ್ ಯಾವಾಗ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಆ ಇನ್ವೆಸ್ಟ್ಮೆಂಟ್ಗೆ ಪ್ರೊಟೆಕ್ಷನ್ ಬೇಕು. ಆ ಇನ್ವೆಸ್ಟ್ಮೆಂಟ್ಗೆ ಪ್ರೊಟೆಕ್ಷನ್ಗೋಸ್ಕರ ಏನು ಮಾಡ್ತೀವಿ? ನಮಗೆ ಅಕಾರ್ಡಿಂಗ್ ಟು ದ ಸೆಕ್ಷನ್ 4 ಆಫ್ ಇಂಡಿಯನ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಏನು ಹೇಳುತ್ತೆ ಅಂತಂದರೆ, ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಪಾರ್ಟ್ನರ್ಸ್ ಏನು ಮಾಡಬೇಕು? ಪಾರ್ಟ್ನರ್ಶಿಪ್ ಡೀಡ್ನ ಮಾಡಿಸ್ಕೋಬೇಕು. ಆ ಡೀಡ್ ಯಾವ ಫಾರ್ಮಲ್ಲಿ ಇರಬೇಕು? ರಿಟರ್ನ್ ಫಾರ್ಮಲ್ಲಿ ಇರಬೇಕು. ಡೀಡ್ ಅಂದರೆ ಏನು? ಡೀಡ್ ಅಂದರೆ ಇಟ್ ಈಸ್ ಆನ್ ಅಗ್ರಿಮೆಂಟ್. ಅದರಲ್ಲಿ ಏನಿರುತ್ತೆ? ಟರ್ಮ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಾಫಿಟ್ ಶೇರಿಂಗ್ ರೇಷಿಯೋಸ್ ಇರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು, ಅಡ್ವಾನ್ಸ್ ಅಮೌಂಟ್ ಕ್ಯಾಪಿಟಲ್ ಮಾಡಿದೆ ವಾಟ್ ವಿಲ್ ಬಿ ಅ ರೇಟ್ ಆಫ್ ಇಂಟ್ರೆಸ್ಟ್. ಈ ಥರ ಎಲ್ಲ ಕಂಡೀಷನ್ಸ್ ಏನಾಗಿರುತ್ತೆ ಇದರೊಳಗಡೆ ಇನ್ಕ್ಲೂಡ್ ಆಗಿರುತ್ತೆ. ಆ ಕಂಡೀಷನ್ಸ್ನ ಎಲ್ಲ ಪಾರ್ಟ್ನರ್ಸ್ ಆಕ್ಸೆಪ್ಟ್ ಮಾಡಿ ಸೈನ್ ಹಾಕಬೇಕು ಅಕಾರ್ಡಿಂಗ್ ಟು ದ ಸ್ಟ್ಯಾಂಪ್ ಆ್ಯಕ್ಟ್. ಇದಿಷ್ಟು ನಿಮಗೆ ಥಿಯರಿಟಿಕಲ್ ಪಾರ್ಟ್ ಆಫ್ ದ ಫಸ್ಟ್ ಚಾಪ್ಟರ್. ಸೊ ನೆಕ್ಸ್ಟ್ ವಿಡಿಯೋಯಿಂದ ನಾವು ಏನು ಮಾಡ್ಬೋದು? ಪ್ರಾಬ್ಲಮ್ಸ್ನ ನಾವಿಲ್ಲಿ ಸಾಲ್ವ್ ಮಾಡ್ಬೋದು. ಇದ್ರ ಜೊತೆಗೆ ಇನ್ನು ಒಂದು ಟಾಪಿಕ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇನ್ನು ಒಂದು ಟಾಪಿಕ್ ಬರುತ್ತೆ ನಿಮಗೆ, ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಇದನ್ನು ಸಹ ನಿಮಗೆ 2 ಮಾರ್ಕ್ಸಿಗೆ ಹೇಳ್ತಾರೆ. ಕಂಟೆಂಟ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಹೇಳಿ. ಸೊ ಇದರಲ್ಲಿ ನಿಮಗೆ 2 ಮಾರ್ಕ್ಸಿಗೆ ಪ್ರಿಪೇರ್ ಆಗಿ ಸಾಕು. ನೇಮ್ ಆಫ್ ಪಾರ್ಟ್ನರ್ಸ್, ನೇಮ್ ಆಫ್ ಪಾರ್ಟ್ನರ್ಸ್, ನೇಮ್ ಆ್ಯಂಡ್ address ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್. ಇದು 2 ಮಾರ್ಕ್ಸ್ ಕ್ವೆಶನ್ ನಿಮಗೆ. ಇವಾಗ ಇಷ್ಟರಲ್ಲಿ ನಿಮಗೆ ಬೇಸಿಕ್ ಥಿಯರಿಟಿಕಲ್ ನಾಲೆಜ್ ನಿಮ್ಗೆ ಏನೇನು ಬೇಕು ಈ ಚಾಪ್ಟರಿಂದ ನಾನು ಕಂಪ್ಲೀಟಾಗಿ ನಾನಿಲ್ಲಿ ನಿಮಗೆ ಕವರ್ ಮಾಡಿದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸಿಂದ ನಾನು ಏನು ಮಾಡ್ತಾ ಇದ್ದೀನಿ, ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ನ ನಿಮಗೋಸ್ಕರ
ವೀಡಿಯೋಸಲ್ಲೂ ನನ್ನ ಜೊತೆನೇ ನೀವು ಇದ್ದಾಗ ನೀವು ಟಾಪರ್ ಆಗೋಕ್ಕೆ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.